ಅವರು ಮಾಡಕ ಒಂದು ಇದು ಸೊನ್ನೆ ಇರುವಂಥ ಸರ್ಕಾರ ಬಗ್ಗೆ ಅವಹೇಳನಕಾರಿ ಮಾಡಿರುವಂಥ ಒಂದು ಮಾನವ ಪ್ರಜ್ವಲರಿಗೆ ತಿಳಬೇಕು. ಸೊನ್ನೆ ಸರ್ಕಾರ ಅಲ್ಲ, ಸೊನ್ನೆ ಸರ್ಕಾರ ಯಾಕಾಗಿದೆ ಅಂದ್ರೆ ನಾವು ಅರ್ಥ ಮಾಡಿದ್ದೇವೆ. ಯಾಕಂದ್ರೆ ಕಳೆದ 2 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಹಿಂದಿನ ಕೆಲವೊಂದು ನ್ಯೂನತೆಗಳನ್ನು ಸರಿಪಡಿಸೋದ್ರಾಗೆ ನಮ್ಮ ಸರ್ಕಾರ ಇಲ್ಲಿವರೆಗೂ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿರುವಂಥ ಹಣ ಪಾವತಿಸಕ್ಕಿಲ್ಲ ಅಂತ ತಿಳ್ಕೊಂಡು ಅವರು ಹೇಳಿಕೆಯನ್ನು ಹೇಳಿದರು. ಎಲ್ಲ ಗೃಹಲಕ್ಷ್ಮಿಯಾಗಲಿ ಮತ್ತು ಗೃಹ ಜ್ಯೋತಿ ಆಗಲಿ, ಯುವ ನಿಧಿ ಆಗಲಿ, ಯುವ ಶಕ್ತಿ ಈ ಎಲ್ಲಕ್ಕೂ ಕೊಟ್ಟಿರೋ ನಮ್ಮ ಬಂದಿರೋ ಜಮಾ ಇಲ್ಲಿವರೆಗೆ ಆಗಿರುವಂಥದ್ದು ಅಂದರೆ 63,453 ಫಲಾನುಭವಿಗಳಿಗೆ ಎಲ್ಲ ಕಂತುಗಳು ಮುಟ್ಟಿದ್ದಾವೆ. ಕಂತೆಲ್ಲ ಮುಟ್ಟಿದ್ದಾವೆ. ಯಾವುದಿಲ್ಲ, ಬರೋದೇ 1-2 ಕಂತು ಅಷ್ಟೇ ಬಾಕಿ. ಆ ಬಾಕಿಯನ್ನು ಕೊಟ್ಟರೆ ಈ ಗೃಹ ಜ್ಯೋತಿ ಒಳಗೆ ಯಾವತ್ತು ತಿಂಗಳ ನಾವೆಲ್ಲ ಡಿಡಕ್ಟ್ ಆಗಿಬಿಡ್ತಾರೆ, ಪೇಮೆಂಟ್ ಮಾಡೋದೇ ಇಲ್ಲ. ಅದು ಒಂದು. ಯುವ ನಿಧಿಗೆ ಅದು 1 ತಿಂಗಳ 2 ತಿಂಗಳು ಬಾಕಿ. ಯುವ ನಿಧಿಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಪಕ್ಷ ಭೇದ ಮರೆತು ಕೊಡುವಂಥ ವ್ಯವಸ್ಥೆ. ನಮ್ಮ ಕಾಂಗ್ರೆಸ್ ಪಕ್ಷರಿಗೆ ಕೊಟ್ಟಿಲ್ಲ, ಇಲ್ಲ ಬಿಜೆಪಿಗಿಲ್ಲ, JDSಗಿಲ್ಲ. ಮತ್ತು ಎಲ್ಲರಿಗೂ ಒಂದು ಇಡೀ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಾತಿ ಜನಾಂಗದವರಿಗೆ ಈ ಭಾಗ್ಯವನ್ನು ಅನುಕೂಲ ಮಾಡಿಕೊಟ್ಟಂತ ನಮ್ಮ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗಾಗಿ ಪ್ರಯಾಣ ಮಾಡಿದ್ರಂತ ಯಾರಾದ್ರೂ ಪೇಮೆಂಟ್ ಮಾಡಿದಾರ? ಅವ್ರಿಗೇನು ಸೊನ್ನೆ ಅಂತ ಹೇಳಿ ಗೊತ್ತಿದೆ. ಎಲ್ಲ ಫಲಾನುಭವಿಗಳು ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿರುವಂಥ ಅನ್ನಭಾಗ್ಯನೂ ಕೊಡ್ತಾ ಇದ್ದೀವಿ. ಈಗ ಮೊದಲ 5 kg ಕೊಡೋದು, ಈಗ 10 kg ಹಾಕಿದ್ರೆ ಕೊಡ್ತಾ ಇದ್ದೀವಿ. 10 kg ಕೊಟ್ಟಿದ್ದೀವಿ. ಸಾಧನೆ ಮಾಡಿರುವಂಥ ಕೆಲಸಗಳ ಸಾಧನೆ. ಇವತ್ತು ನಮ್ಮ ತಾಲೂಕಿಗೆ ಮಲತಾಯಿ ಧೋರಣೆ ತೋರಿರಂತೆ ಅವರು ಹೇಳಿದ್ರು. ಮಲತಾಯಿ ಧೋರಣೆ ತೋರೇ ಇಲ್ಲ. ಯಾಕಂದ್ರೆ ಕೇಳಿ, ನಾವೀಗ ಒಂದು ವಿಶಾಲವಾದ ಒಂದು IBಯನ್ನು ತಂದು ಕೊಟ್ಟಿದ್ದೇವೆ. ಅದನ್ನು ತಾವು ಪೂಜೆ ಮಾಡಿದರೆ ಇನ್ನೂ ಟೆಕ್ನಿಕ್ ಅಪ್ರೂವ್ ಸಿಗಬೇಕು. ಅಪ್ರೂವ್ ಸಿಕ್ಕರೆ ಅದಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ನಮಗೆ ನಾವು ಇದ್ದಂಥ BJP ಗೌರ್ಮೆಂಟ್ನಾಗ ನಮಗೊಂದು 1 ರೂಪಾಯಿ ಕೊಟ್ಟಿದ್ದಿಲ್ಲ. ಆದರೂ ಅವ್ರಿಗೆ 10 ಕೋಟಿ ರೂಪಾಯಿ ಕೊಟ್ಟು ಇವತ್ತು ರಸ್ತೆಯನ್ನು ಮಾಡಕತ್ತಾರೆ. ಟೆಂಡರ್ ಕರೆದು ಒಂದು ರಸ್ತೆ ಸರ್ಕಾರದಲ್ಲಿ ಒಂದು ನಯಾ ಪೈಸೆ ಬಂದಿಲ್ಲ. ಆ ನಯಾ ಪೈಸೆ ಬಂದಿರುವಂಥ ವಿಕೆಪಿ ರೋಡನ್ನು ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ಗೆ ಮಾಡಿಕೊಂಡು 10 ಕೋಟಿ ರೂಪಾಯಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದು ಅಲ್ಲದೇವಾಗಿ ಕುಡಿಯೋ ನೀರಿನ ಬಗ್ಗೆ ತಾವು ಹೇಳಿದರು. ಏನು ನಮ್ಮ ಮನೆಗೆ ಬರಬೇಕು, ನಮ್ಮ ಮನೆಗೆ ನಾವು ಸೇವಕರು, ನಾವು ಹೋಗ್ಬೇಕು ಹೊರಗಡೆ. ಹೊರತಾಗಿ ನಾವು ನಮ್ಮ ಮನೆಗೆ ಬಂದು ಕೇಳಿ ನಾವು ಮಾಡ್ಕೊಳ್ಳೋವಲ್ಲ. ನಾವು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಅವ್ರ ಸೇವಕರು ಎಲ್ಲ ಈ ನಮ್ಮ ತಾಲೂಕಿನ ಸೇವಕರಾಗಿ ಅವ್ರಿಗೆ ಒಂದು ಆಶಿರ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು